ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧಂತ ಮೂಡಾ ಪ್ರಕರಣಕ್ಕೆ ಈಗ ಇಡಿ ಕೂಡ ಎಂಟ್ರಿ ಕೊಟ್ಟಿದೆ. ಗಂಭೀರ ತಿರುವನ್ನ ಪಡೆದುಕೊಂಡಿದೆ. ಪ್ರಮುಖವಾಗಿ ಸಿಎಂ ವಿರುದ್ಧ ಮೂಡಾ ಪ್ರಕರಣ ಇದೆ. ಈಗ ಇಡಿ ತೆಕ್ಕೆಗೆ ಜಾರ್ತಾ ಇದೆ. ಇಡಿ ಸಿಎಂ ವಿರುದ್ಧ ಜಾರಿ ನಿರ್ದೇಶನಾಲಯದಿಂದ ECIR ದಾಖಲಾಗಿದೆ. ECIR ದಾಖಲು ಮಾಡಿ ಮುಂದಿನ ತನಿಖೆ ನಡೆಸಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಲೋಕಾಯುಕ್ತ FIR ಆಧರಿಸಿ ECIR ಅನ್ನ ಮಾಡ್ಕೊಳ್ತಾ ಇದೆ ಮೂಡಿ. ಇನ್ಫ್ಯಾಕ್ಟ್ ಈಗಾಗಲೇ ಮೂಡಾ ಕೇಸ್ನಲ್ಲಿ ಸಿಎಂ ವಿರುದ್ಧ ಇಡಿ ಕೇಸಲ್ಲಿ ಈಗಾಗಲೇ FIR ದಾಖಲಾಗಿ ಹೊಸ ತಿರುವು ಕೂಡ ಸಿಕ್ಕಿದೆ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಮನ್ಸ್ ನೀಡಿ ವಿಚಾರಣೆ ಕರೆಯಬಲ್ಲ ಅಧಿಕಾರ ಇಡಿಗಿದೆ. ತನಿಖೆ ಹಂತದಲ್ಲಿ ಆಸ್ತಿಗಳನ್ನು ಸೀಸ್ ಮಾಡುವಂಥ ಅಧಿಕಾರ ಕೂಡ ಇದೆ. ಹೀಗಾಗಿ ಈ ಪ್ರಕರಣ ಇದೆ. ಈ ಪ್ರಕರಣಕ್ಕೆ ಹೊಸ ತಿರುವನ್ನು ಪಡೆದುಕೊಳ್ತಾ ಇದೆ. ಪ್ರಮುಖವಾಗಿ ಮುಖ್ಯಮಂತ್ರಿ ವಿರುದ್ಧ ಮೂಡಾ ಪ್ರಕರಣ ಇದೆ. ಮೂಡಾಕ್ಕೆ ಈಗ ಇಡಿ ಕೂಡ ಎಂಟ್ರಿ ಕೊಟ್ಟಿದೆ. ಇಡಿ ಈ ಒಂದು ಪ್ರಕರಣವನ್ನು ತನಿಖೆ ಮಾಡತ್ತೆ ಅಂತ ಹೇಳಲಾಗ್ತಾ ಇದೆ. ಅತ್ತ ಸ್ನೇಹಮಯಿ ಕೃಷ್ಣ ಕೂಡ ಇಡಿಗೆ ದೂರನ್ನು ಕೊಟ್ಟಿದ್ರು. ಆದರೆ ಅವರ ದೂರಿನ ಆಧಾರದ ಮೇಲೆ ಒಂದು ಪ್ರಕರಣ ಆಗಿಲ್ಲ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಒಟ್ಟಿನಲ್ಲಿ ಈಗಾಗಲೇ ಮೂಡಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಡಿ ಹೇಗೆ ಎಂಟ್ರಿ ಕೊಡ್ತಾ ಇದೆ, ಇನ್ಫ್ಯಾಕ್ಟ್ ಈ ಒಂದು ವಿಚಾರಣೆ ಯಾವೆಲ್ಲ ತಿರುವನ್ನು ಪಡ್ಕೊಳ್ಳುವಂಥ ಸಾಧ್ಯತೆ ಇದೆ, ಇದರ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಹಿರಿಯ ವರದಿಗಾರ ಕಿರಣ್ ಕೂಡ ಜಾಯ್ನ್ ಆಗ್ತಾರೆ. ಕಿರಣ್, ಈ ಒಂದು ಪ್ರಕರಣ ಈಗಾಗಲೇ ಮೂಡಾ ಪ್ರಕರಣ ಒಂದು ಕಡೆಗೆ ತನಿಖೆ ಆಗಬೇಕು ಅಂತ ಲೋಕಾಯುಕ್ತದಲ್ಲಿ ಈಗಾಗಲೇ FIR ದಾಖಲಾಗಿದೆ. ಇದರ ನಡುವೆ ಇಡಿ ಕೂಡ ಎಂಟ್ರಿ ಕೊಡ್ತಾ ಇದೆ. ಇಲ್ಲಿ ಎರಡು ವಿಚಾರ. ಒಂದು, ಇಡಿ ಇದನ್ನು ಹೇಗೆ ತನಿಖೆ ಮಾಡೋದಕ್ಕೆ ಸಾಧ್ಯ, ಇಲ್ಲಿ ಹಣದ ವಹಿವಾಟು ಅಥವಾ ಆರ್ಥಿಕ ಅಪರಾಧ ಏನಾಗಿದೆ ಅನ್ನುವಂಥ ಒಂದು ವಿಚಾರ ಸಹಜವಾದಂಥ ಪ್ರಶ್ನೆ ಮುನ್ನೆಲೆಗೆ ಬರುತ್ತೆ. ಒಂದು, ಇದರ ಜೊತೆಗೆ ಈಗ ECIR ಅಂದರೆ ಪ್ರಕರಣವನ್ನು ಅಂದರೆ ಮೂಡಾದ ಲೋಕಾಯುಕ್ತ FIR ಅನ್ನೇ ಆಧಾರವಾಗಿ ಇಟ್ಕೊಂಡು ECIR ಅನ್ನು ಮಾಡಲಾಗಿದೆ. ಈ ECIR ಅಂದರೆ ಏನು, ಇದರಿಂದ ಮುಂದಿನ ತನಿಖೆ ಹೇಗೆ ಮಾಡುತ್ತೆ ಇಡಿ? ಪ್ರಮೋದ್, ಮುಖ್ಯವಾಗಿ ಕಳೆದ ವಾರ ಏನು ಲೋಕಾಯುಕ್ತ ಪೊಲೀಸಲ್ಲಿ ಮೈಸೂರಲ್ಲಿ ಏನು ಕೇಸ್ ರಿಜಿಸ್ಟರ್ ಆಯಿತು ಮುಖ್ಯಮಂತ್ರಿಗಳ ವಿರುದ್ಧ ಮೂಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ, ಅದೇ ಒಂದು ಕೇಸನ್ನು ಅದೇ ಒಂದು FIR ತೊಗೊಂಡು ಇದೀಗ ಇಡಿ ಅವರು ECIR ಮಾಡ್ಕೊಂಡಿದ್ದಾರೆ. ಅಂದರೆ ECIR ಅಂತಂದರೆ ನಮ್ಮಲ್ಲಿ ಈಗ FIR ಅಂತ ಫಸ್ಟ್ ಇನ್ಫಾರ್ಮೇಷನ್ ರಿಪೋರ್ಟ್ ಅಂತ ಏನು ಹೇಳ್ತೀವಿ, ಅದೇ ಥರ ಎನ್ಫೋರ್ಸ್ಮೆಂಟ್ ಇನ್ಫಾರ್ಮೇಷನ್ ರಿಪೋರ್ಟ್ ಅಂತ ಅವರು ಆ ಒಂದು ಇದರಲ್ಲಿ ಕರ್ಕೋತಾರೆ. ಅದು FIR ಏನಿದೆ ಅದೇ ಸೇಮ್ ಅದು ECIR ಅಂತಲೇ ಮಾಡ್ಕೊಳ್ಳುವಂಥದ್ದು. ಇದು ಒಂದು ಕಡೆ. ಈಗಾಗಲೇ ಸ್ನೇಹಮಯ ಕೃಷ್ಣ ಏನು ಈ ಒಂದು ಪ್ರಕರಣದಲ್ಲಿ ದೂರನ್ನು ಕೊಟ್ಟಿದ್ರು, ಅವರ ಒಂದು ದೂರನ್ನು ಕೂಡ 2 ದಿನ ಹಿಂದೆ ಅವರು ಆನ್ಲೈನಲ್ಲಿ ಕಂಪ್ಲೇಂಟನ್ನು ಕೊಟ್ಟಿದ್ರು. ಇವತ್ತು ಫಿಸಿಕಲ್ ಆಗಿ ಬಂದು ಇಲ್ಲಿಯ ಜಾಯಿಂಟ್ ಕಮಿಷನರ್ ಏನಿದ್ದಾರೆ ಬೆಂಗಳೂರಿನಲ್ಲಿ ಅವರು ಕೂಡ ಕೊಟ್ಟಿದ್ರು, ಅಲ್ಲಿ ಅಕ್ಲಾಜ್ಮೆಂಟನ್ನು ಕೊಟ್ಟಿದ್ರು. ಇದು ಒಂದು ಕಡೆ. ಆದರೆ ಇನ್ನೊಂದು ಕಡೆ ಇಡಿ ಅವರೇ ಕೂಡ ಸ್ವಯಂ ಪ್ರೇರಿತವಾಗಿ ಈ ಒಂದು ಲೋಕಾಯುಕ್ತ ಪೊಲೀಸರಲ್ಲಿ ಏನು ರಿಜಿಸ್ಟರ್ ಆಗಿತ್ತು ಅದೇ FIR ಅನ್ನು ತಗೊಂಡು ಈಗಾಗಲೇ ಕೇಸ್ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ. ಮೂಡಾದಲ್ಲಿ ಆಗಿರುವಂಥ ಹಗರಣಕ್ಕೆ ಸಂಬಂಧಪಟ್ಟಿರ್ಬೋದು, ಏನು ಆ FIR ಅಲ್ಲಿ ಇದ್ರು ಹೆಸರುಗಳು, ಅಂದರೆ ಅಕ್ಯೂಸ್ ನಂಬರ್ 1 ಸಿದ್ದರಾಮಯ್ಯ ಇರ್ಬೋದು, 2 ಅದೇ ಆರ್ಡರ್ ಮೇಲೆ ಮಾಡ್ಕೊಂಡಿದ್ದಾರೆ ಅನ್ನೋ ಒಂದಷ್ಟು ಇನ್ಫಾರ್ಮೇಷನ್ ನಮಗೆ ದೆಹಲಿಯ ಇಡಿ ಮೂಲಗಳಿಂದ ಒಂದಷ್ಟು ಮಾಹಿತಿಗಳು ಸಿಗ್ತಾ ಇದೆ. ಈ ಸಂಬಂಧಪಟ್ಟಂತೆ ಇಲ್ಲಿ ಆಗಿರುವಂಥ ಹಗರಣ ಇರ್ಬೋದು, ಟ್ರಾನ್ಸಾಕ್ಷನ್ ಇರ್ಬೋದು, ಅಂದರೆ ಮನಿ ಲ್ಯಾಂಡ್ರಿಂಗ್ ವಿಚಾರದಲ್ಲಿ ಈ ಒಂದು ಇಡಿ ಎನ್ಫೋರ್ಸ್ಮೆಂಟ್ ಆ್ಯಕ್ಟ್ ಇದರಲ್ಲಿ ಅಡಿಯಲ್ಲಿ ಇವಾಗಲೇ ಸಂಬಂಧಪಟ್ಟಂತೆ ತನಿಖೆ ಮಾಡೋಕ್ಕೆ ಅವಕಾಶ ಇರುವಂಥದ್ದು. ಇಲ್ಲಿ ಯಾವ ರೀತಿ ಈಗಾಗಲೇ ಮುಖ್ಯಮಂತ್ರಿಗಳು ಕೂಡ ಈಗಾಗಲೇ ಈ ಒಂದು 14 ಸೈಟನ್ನು ತಗೊಂಡು ಇಷ್ಟು ಕೋಟಿ ಬೆಲೆ ಬಾಳುತ್ತೆ ಅನ್ನೋದನ್ನು ಕೂಡ ಅವ್ರು ಹೇಳಿದರು. ಇಲ್ಲಿ ಯಾವ ರೀತಿ ಹಗರಣಕ್ಕೆ ಸಂಪೂರ್ಣವಾಗಿ ನೋಡ್ತಾರೋ ಅದರ ಒಂದು ವಿಚಾರಕ್ಕೆ ಅಂದರೆ ಬರೀ ಸೀಮಿತವಾಗಿ ಮುಖ್ಯಮಂತ್ರಿಗಳದ್ದು ಅದರದ್ದೇ ನೋಡ್ತಾ ಇದ್ದಾರೆ. ಕಂಪ್ಲೀಟಾಗಿ 3,000-4,000 ಕೋಟಿ ಹಗರಣ ಆಗಿದೆ. ಈಗ ಸಂಬಂಧಪಟ್ಟಂತೆ ಒಂದು ತನಿಖೆ ಅಂದರೆ ಸಾಕಷ್ಟು ಹಣದ ವ್ಯವಹಾರ, ಅಂದರೆ ಅಲ್ಲಿಯ ಒಂದು ಪವರ್ ಮಿಸ್ಯೂಸ್ ಇದಕ್ಕೆ ಸಂಬಂಧಪಟ್ಟಂತೆ ಇರ್ಬೋದು, ಹವಾಲಾ ಹಣ ಇರ್ಬೋದು, ಬ್ಲ್ಯಾಕ್ ಮನಿ, ಇವೆಲ್ಲವೂ ಕೂಡ ಟ್ರಾನ್ಸಾಕ್ಷನ್ಸ್ ಆಗಿದೆ ಅಂತ ಎಲ್ಲರ ಒಂದು ಕಡೆ ಬಹುಶಃ ಆ ದಿಕ್ಕಿನಲ್ಲಿ ಏನಾರ ತನಿಖೆಯನ್ನು ಮಾಡೋಕ್ಕೆ ಹೊರಟಿದ್ದಾರೆ ಅನ್ನೋದು ಗೊತ್ತಿಲ್ಲ. ಒಟ್ಟಾರೆ ಈಗ ಒಂದು ಮಾಡ್ಕೊಂಡಿರೋ ಅನ್ನೋ ಒಂದು ಮಾಹಿತಿ ಒಂದು ಸೋರ್ಸ್ ಪ್ರಕಾರ ಬರ್ತಾ ಇದೆ. ಒಂದು ಕಡೆ ರಾಜ್ಯ ಸರ್ಕಾರ CBIನನ್ನು ಅಲ್ಲಿ ಬ್ಲಾಕ್ ಮಾಡೋಕ್ಕೆ ಹೋದರೆ, ಇನ್ನೊಂದು ಕಡೆ ಕೇಂದ್ರ ಸರ್ಕಾರ ಬಹುಶಃ ಇಡಿ ಮೂಲಕ ಈ ಒಂದು ಇದಕ್ಕೆ ತನಿಖೆಯನ್ನು ಮಾಡ್ಸೋಕ್ಕೆ ಹೊರಟಿದೆ ಅನ್ನೋ ಒಂದು ಆಪಾದನೆ ಕೂಡ ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಾ ಇದೆ. ಈ ಒಂದು ಸಂಬಂಧಪಟ್ಟಂತೆ ಇಲ್ಲಿ ಇಡಿಗೆ ಎಷ್ಟು ಮಟ್ಟಿಗೆ ಇದಕ್ಕೆ ಸಂಬಂಧಪಟ್ಟಂತೆ ಅವ್ರಿಗೆ ಒಳಪಡುತ್ತಾ ಅನ್ನೋದು ಕೂಡ ಈಗ ದೊಡ್ಡ ಪ್ರಶ್ನೆ ಆಗಿದೆ. ಪ್ರಮೋದ್. ಓಕೆ, ಧನ್ಯವಾದ ಕಿರಣ್ ಎಲ್ಲ ಮಾಹಿತಿಗಾಗಿ.